ನಾನು ಇವತ್ತಿನ ವ್ಲಾಗ್ನಲ್ಲಿ ಪಿಗ್ಮೆಂಟೇಷನ್ನು ಮತ್ತು ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ ಇರ್ಬೋದು, ಮತ್ತು ಹೆಡ್ಏಕು ತುಂಬ ಬರ್ತಾ ಇರುತ್ತಲ್ಲ. ಸೊ ಅದೆಲ್ಲದಕ್ಕೂ ಒಂದೇ ಒಂದು ರೆಮಿಡಿನ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ. ಆಯುರ್ವೇದಿಕ್ ರೆಮಿಡಿ ಆಗಿರುತ್ತೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಮೆಥಡ್ ಗೊತ್ತಾಗುತ್ತೆ. ಇದು ಎಂಥ ಒಂದು ಮೆಥಡ್ ಅಂದರೆ, ನೀವು ಟ್ಯಾಬ್ಲೆಟ್ಸ್ ತಗೊಳ್ದೆ ಅಂದರೆ ಮಾತ್ರೆಗಳನ್ನ ತಗೊಳ್ದೇ ಒಂದು ಡಿಟಾಕ್ಸ್ ಮಾಡುವಂತಹ, ನಮ್ಮ ಬಾಡಿನ ಡಿಟಾಕ್ಸ್ ಮಾಡುವಂತಹ ಒಂದು ಮೆಥಡ್ ಆಗಿರುತ್ತೆ. ಸೊ ಪಂಚಕರ್ಮದಲ್ಲಿ ಅವರು ಏನು ಮಾಡ್ತಾರೋ, ಸೊ ಅದ್ರದ್ದು ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ರೆಮಿಡಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಏನು ಗೊತ್ತಾ, ನಮ್ಮ ಬಾಡಿನಲ್ಲಿ ನಾನು ಹೇಳಿದ್ನಲ್ಲ, ಮೇಲಿಂದ ಕೆಳಗವರೆಗೂ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಮೇಲಿಂದ ಕೆಳಗವರೆಗೂ ಬರುತ್ತೆ ಪಾದ ಹತ್ರ, ಮತ್ತು ಕೆಳಗಿಂದ ಮೇಲವರೆಗೂ ಅದು ರೊಟೇಷನ್, ಅದ್ರ ಕೆಲಸ ಅದು ಮಾಡ್ತಾನೆ ಇರುತ್ತಲ್ವ. ಸೊ ನಮ್ಮ ಬಾಡಿನಲ್ಲಿ ಯಾವಾಗ ನಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಸ್ಕಿನ್ ಇಶ್ಯೂಸ್ ಅಂದರೆ ಎಲ್ಲ ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ ಬರೋದಾಗಿರ್ಬೋದು, ಮತ್ತು ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗಲೇ ತಾನೆ. ಸೊ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ನಲ್ಲಿ ಬ್ಲಡ್ ಪ್ಯೂರಿಫೈ ಆಗಿರಲ್ಲ. ಸೊ ಅದನ್ನು ಹೇಗೆ ನಾವು ಡಿಟಾಕ್ಸ್ ಮಾಡಿ ಪ್ಯೂರಿಫೈ ಮಾಡ್ಕೋಬೋದು ಅನ್ನೋದ್ರದ್ದು ಮೆಥಡ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಅಕಸ್ಮಾತ್ ಏನಾರ ಲೆಂತಿ ಆಗಿದ್ರೂ ಏನೋ ಅಂದ್ಕೋಬೇಡಿ, ಯಾಕೆಂದರೆ ಇದು ನೀವು ಪ್ರಾಪರಾಗಿ ನೀವು ಕಲ್ತಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ನನಗನ್ಸೋದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಂಗೊಂದು ಸ್ವಲ್ಪ ಹಲ್ದು ನೋವಿತ್ತು, ಹಲ್ಲು ಕೀಳ್ಸಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಊದಿದೆ. ಸೊ ಸುಮ್ಮನೆ ಹಂಗೆ ಮಲಗೋದಕ್ಕಿಂತ ಏನಾರ ಒಂದು ಬ್ಯುಸಿಯಾಗಿರೋಣ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಡಾಕ್ಟರ್ಸ್ಗೆಲ್ಲ ತೋರಿಸ್ಬಿಟ್ಟೆ, ಎಲ್ಲ ಥರ ಮೆಡಿಸನ್ಸು ತೊಗೊಂಡೆ, ಆದರೂ ಕ್ಯೂರ್ ಆಗ್ತಾಯಿಲ್ಲ. ಸ್ಟ್ರೆಸ್ ಲೆವೆಲ್ ಕಡಿಮೆನೇ ಆಗ್ತಾಯಿಲ್ಲ ನಮಗೆ, ಮತ್ತು ಏನಾರ ಒಂದು ಇರಿಟೇಷನ್ ಥರ ಆಗ್ತಾ ಇರುತ್ತೆ, ಮುಖ ಹೀಟ್ ಬಾಯ್ಲ್ಸ್ ಥರ ಬರ್ತಾ ಇರುತ್ತೆ. ಏನು ಒಂದು ಪಿಗ್ಮೆಂಟೇಷನ್ದು ಎಷ್ಟು ಕ್ರೀಮ್ಸ್ ಹಾಕ್ತಾಯಿದ್ದೀವಿ, ಎಷ್ಟು ಫೇಸ್ ಪ್ಯಾಕ್ಸ್ ಹಾಕ್ತಾಯಿದ್ದೀವಿ, ಎಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವುದೂ ಕ್ಯೂರೇ ಆಗ್ತಾಯಿಲ್ಲ. ಆ ಥರ ಹಲವಾರು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಸೊ ಡೈಲಿ ರೊಟೀನಲ್ಲಿ ಎಲ್ಲರಿಗೂ ಅದು ಒಂದು ಅನುಭವಕ್ಕೆ ಬಂದಿರುತ್ತೆ. ಸೊ ನಾವು ಎಷ್ಟೇ ಒಂದು ಮೆಡಿಸನ್ ತೊಗೊಂಡ್ರು ಯಾಕೆ ಕಡಿಮೆ ಆಗ್ತಿಲ್ಲ, ಸ್ಟ್ರೆಸ್ ಲೆವೆಲ್ ಯಾಕೆ ಕಡಿಮೆ ಆಗ್ತಾಯಿಲ್ಲ ಅಂತ. ಸೊ ಈ ಥರ ಒಂದು ಮೆಥಡ್, ಆಯುರ್ವೇದ ಮೆಥಡಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನೋ, ಸೊ ಅದು ಮಾಡ್ಕೊಂಬಂದಾಗ ಏನಾಗುತ್ತೆ ಅಂದರೆ ನಿಮ್ಮದು ಫುಲ್ಲು ಡಿಟಾಕ್ಸ್ ಆಗಿಬಿಡುತ್ತೆ ನಿಮ್ಮ ಬಾಡಿ, ಓಕೆನಾ. ಸೊ ನಾನು ಯಾವ ಥರ ಹೇಳ್ಕೊಡ್ತಾ ಇರೋದು ಅಂದರೆ ಇಂಟೇಕ್ ಮಾಡೋದಲ್ಲ. ಸೊ ಇದು ಒಂಥರ ಡಿಫ್ರೆಂಟ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ನಾನು ವೀಡಿಯೋ ಪ್ಲೇ ಮಾಡಿ ನೋಡಿಬಿಟ್ಟು ಏನೇನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಬೇಕು, ಆವಾಗಲೇ ನಿಮಗೆ ಕರೆಕ್ಟಾಗಿ ಕ್ಲಿಕ್ ಆಗೋದು. ಸೊ ಇದು ಯಾರ್ಯಾರು ಮಾಡ್ಬೋದಪ್ಪ ಅಂದರೆ ಎಲ್ಲರೂ ಮಾಡ್ಬೋದು. ಹುಡುಗರು, ಹುಡುಗಿರು, ಏಜ್ ಆದವರು, ವಯಸ್ಸಾಗಿರೋರು, ಚಿಕ್ಕ ಹುಡುಗರು ಎಲ್ಲರೂ ಮಾಡ್ಬೋದು. ಯಾಕೆಂದರೆ ತುಂಬ ಚಿಕ್ಕ ಮಕ್ಳಿಗೆ ಬೇಡ, ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಟಾಕ್ಸಿನ್ ಇರಲ್ಲ ಅವ್ರ ಬಾಡಿನಲ್ಲಿ. ತುಂಬ ಅಕಸ್ಮಾತ್ ಅವ್ರಿಗೆ ಕೊಲೆಸ್ಟ್ರಾಲ್ ಆ ಥರ ಇದ್ದಾಗ ಮಾತ್ರ ಪ್ರಯೋಗ ಮಾಡಿ, ಒಂದು 10 ವರ್ಷದ ಮೇಲ್ಗಡೆ ಇರೋ ಮಕ್ಕಳುಗಳಿಗೆ, ಆಯಿತಾ. ಸೊ ಇದೇನಾಗಲ್ಲ, ಇದೆಲ್ಲ ಹರ್ಬಲ್ ರೆಮಿಡಿ ಆಗಿರೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ತುಂಬಾ ಎಲ್ಲ ಕಡೆ ಡಾಕ್ಟರ್ಸ್ಗೆಲ್ಲ ತೋರಿಸಿದ್ವಿ, ಯಾವುದೂ ಸರಿ ಹೋಗ್ತಾ ಇಲ್ಲ. ಮತ್ತು ಎಷ್ಟು ಮೆಡಿಸನ್ಸ್ ತೊಗೊಂಡ್ರೂ ನಮ್ಮದು ಒಂದು ಥೈರಾಯ್ಡ್ ಇಶ್ಯೂಸ್, PCOD ಆಗಿರ್ಬೋದು, PCOS ಆಗಿರ್ಬೋದು, ಮತ್ತು ಶುಗರ್ ಆಗಿರ್ಬೋದು, ಡಯಾಬಿಟಿಸ್ ನಾನು ಹೇಳೋದು, BP ಆಗಿರ್ಬೋದು, ಯಾವುದೂ ಒಂದು ಕಂಟ್ರೋಲಿಗೆ ಬರ್ತಾ ಇರಲ್ಲ. ಕೊಲೆಸ್ಟ್ರಾಲ್ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ ಎಲ್ಲರಿಗೂ ಪ್ರಶ್ನೆ ಅದು ಬಂದೇ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ, ನಮ್ಮದು ಒಂದು ಹ್ಯಾಪಿ ಹಾರ್ಮೋನ್ಸು ನಮ್ಮ ಬ್ರೈನಲ್ಲಿ 2 ಇದಿರುತ್ತೆ, ಆಯಿತಾ. ಒಂದು ಲೆಫ್ಟ್ ಬ್ರೈನು, ಒಂದು ರೈಟ್ ಬ್ರೈನು. ಸೊ ಲೆಫ್ಟ್ ಬ್ರೈನ್ ಏನು ಅಂದರೆ ಲಾಜಿಕಲ್ಲಾಗಿ ಥಿಂಕ್ ಮಾಡ್ತಾ ಇರುತ್ತೆ. ಸೊ ರೈಟ್ ಬ್ರೈನು, ಸೊ ಎರಡೂ ನಮ್ಮದು ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ಸ್ಟ್ರೆಸ್ ಲೆವೆಲ್ನ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಾಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ಅಂದರೆ ನಮ್ಮದು ಬ್ಲಡ್ ಪ್ಯೂರಿಫೈ ಆಗಿರಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಬ್ಲಡ್ ಪ್ಯೂರಿಫೈ ಆಗಿದ್ರೇ ನಮ್ಮದು ಈಸಿಯಾಗಿ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ಸಾಧ್ಯ, ಫ್ಲೋ ಚೆನ್ನಾಗಾಗೋದಕ್ಕೆ ಸಾಧ್ಯ. ಆವಾಗಲೇ ನಿಮ್ಮದು ಸ್ಕಿನ್ನು ಕ್ಲಿಯರ್ ಆಗಿರುತ್ತೆ, ಕ್ಲಿಯರ್ ಸ್ಕಿನ್ ಇರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಹೆಲ್ತ್ ಇಶ್ಯೂಸು ಸರಿ ಇರುತ್ತೆ. ಯಾವುದೇ ಒಂದು ಥೈರಾಯ್ಡ್ ಇರ್ಬೋದು, BP, ಶುಗರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಅದು ಯಾವುದೂ ಇರಲ್ಲ. ಹೆಡೇಕು, ಕೆಲವ್ರಿಗೆಲ್ಲ ಮೈಗ್ರೇನ್ ಥರ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ತುಂಬ ಹೆಚ್ಚಿಗೆ ಯೋಚನೆ ಮಾಡಿ ಸ್ಟ್ರೆಸ್ ಥರ ತೊಗೊಂಡಾಗೆ ಆ ಥರ ಆಗುತ್ತೆ. ಸೊ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಂಬರ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಅದು ಕರೆಕ್ಟಾಗಿ ನೀವು ತಿಳ್ಕೊಂಡಾಗ ಮಾತ್ರ ಅದ್ರದ್ದು ಗೊತ್ತಾಗುತ್ತೆ. ಸೊ ಆಯಿತಾ, ಸ್ಟಾರ್ಟ್ ಮಾಡ್ತೀನಿ ಬನ್ನಿ.
ಈ ಒಂದು ಮೆಥಡಲ್ಲಿ ಏನೇನು ಬೇಕಾಗುತ್ತೆ ಅಂತ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಹಾಗೆ ಕೇಳಿಸ್ಕೊಳ್ಳಿ, ಆಮೇಲೆ ಅದನ್ನೆಲ್ಲ ತೋರಿಸ್ತೀನಿ, ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ಫಸ್ಟ್ನೇದಾಗಿ ನಮ್ಗೆ ಏನು ಬೇಕು ಅಂದರೆ ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಆಮೇಲೆ 1 ಪೀಸ್ ಶುಂಠಿ ಬೇಕು, ಮತ್ತು ಲವಂಗ ಒಂದು 4 ಅಥವಾ 3 ಪೀಸ್ ಬೇಕಾಗುತ್ತೆ, ಮತ್ತು ಪೆಪ್ಪರು, ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ವಲ್ಪ, ಒಂದು 5-6 ಕಾಳು ಬೇಕಾಗುತ್ತೆ, ಮತ್ತು ಪ್ಯೂರ್ ಅರಿಶಿನ ಬೇಕು, ಅಂದರೆ ಅರಿಶಿನದ ಕೊಂಬು ಬೇಕು. ಸೊ ನಾನು ಮೈಸೂರಿಗೆ ಬಂದಿರೋದ್ರಿಂದ, ನಮ್ಮಮ್ಮ ಮನೇಲಿ ಇರೋದ್ರಿಂದ, ನಮ್ಮಮ್ಮ ಮನೆ ಮುಂದೆ ಅಂದರೆ ಗಾರ್ಡನ್ ಇರುತ್ತಲ್ಲ, ಸೊ ಅಲ್ಲಿ ನಾವು ಬೆಳೆಸಿದ್ದೀವಿ. ವಿಳದೆಲೆ ಆಗಿರ್ಬೋದು, ಮತ್ತು ಅರಿಶಿನದ್ದು ಪ್ಯೂರ್ ಬರುತ್ತೆ ನೋಡಿ. ಸೊ ಆ ಅರಿಶಿನ ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನಾನು ಆಯುರ್ವೇದ ಮೆಥಡಲ್ಲಿ ಮಾಡ್ತಿರೋದ್ರಿಂದ. ಸೊ ಅದು ಕರೆಕ್ಟಾಗಿ ತೋರಿಸೋಣ ಅಂತ. ಸೊ ಅದು ಬೇಕಾಗುತ್ತೆ, ಮತ್ತು ಒಂದು ಈರುಳ್ಳಿ ಬೇಕಾಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಈ ಥರ ಒಂದು ಕುಟ್ಟಣಿಗೆ ಬೇಕಾಗುತ್ತೆ. ಅಂದರೆ ನೀವು ಅದು ಏನು ಇದನ್ನು ಹೇಳಿದ್ನಲ್ಲ, ಸೊ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇದು ಕುಟ್ಟೋದಕ್ಕೆ ಈ ಥರ ತೊಗೊಳ್ಳಿ. ಕಲ್ಲಿಂದ ಯಾವ್ದು ಬೇಕಾದ್ರೆ ತೊಗೊಳ್ಳಿ, ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ತೊಗೊಳ್ಳಿ, ಬಟ್ ಕುಟ್ಟಿದ್ರೇ ಒಳ್ಳೇದಿದು. ಸೊ ಅದಕ್ಕೆ ಈ ಮೆಥಡಲ್ಲಿ ಕುಟ್ಟೋದು ಇರಲೇಬೇಕು. ಸೊ ಅದಕ್ಕೆ ಇದು ತೊಗೊತಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂದರೆ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳಿ. ಬಟ್ ಕುಟ್ಟೋದ್ರಿಂದ ಏನು ಅಂದರೆ ಅದರದ್ದೊಂದು ಶಾಖ ಉತ್ಪನ್ನ ಆಗುತ್ತೆ. ಸೊ ಅದಕ್ಕೆ ಇದನ್ನು ಬೆಸ್ಟ್ ರೆಮಿಡಿಯಾಗಿ ನಾನು ತೊಗೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೆ ಅರಿಶಿನದ್ದು ಎಲೆ ಬರುತ್ತೆ, ಕೊಂಬು ಇರುತ್ತಲ್ಲ, ಸೊ ಅದರದ್ದು ಗಿಡ ಆಗಿರುತ್ತೆ. ಸೊ ಅದರಲ್ಲಿ ಬಂದಿರೋದನ್ನು ನಾನು ಸ್ವಲ್ಪ ಬೇಕಾಗುತ್ತೆ. ಸೊ ನೋಡಿ, ನಾನು ತೆಗೆದು ಇಟ್ಕೊಂಡಿದ್ದೀನಿ, ಅದು ನಾನು ತೋರಿಸ್ತೀನಿ ಹಿಂಗೆ ಮಾಡೋದು ಅಂತ. ಸೊ ಬನ್ನಿ ಒಂದೊಂದೇ ಹಾಕೊಂಡು ಹೋಗ್ತೀನಿ ಈಗ. ಸೊ ಒಂದು ಸ್ವಲ್ಪ ಮೆಣಸು ಕಾಳನ್ನ ಹಾಕೊತಾ ಇದ್ದೀನಿ. ಸೊ ನೋಡಿ, ನಿಮಗೆ ತೋರಿಸ್ಬಿಡ್ತೀನಿ, ಇಷ್ಟಿದೆ. ಸೊ ಅಷ್ಟು ಮೆಣಸು ಕಾಳು ಬೇಕಾಗುತ್ತೆ. ಒಂದು 10 ಪೀಸ್ ಅಂದ್ಕೊಳ್ಳಿ, ಒಂದು 10 ಪೀಸ್ ಮೆಣಸು ಕಾಳು ಬೇಕಾಗುತ್ತೆ, ಅಥವಾ 12 ಪೀಸ್ ಬೇಕಾಗುತ್ತೆ. ಮತ್ತು ಇದು ಲವಂಗದು ಒಂದು 4 ಹಾಕ್ಕೊಂಡಿದ್ದೀನಿ, 4 ಲವಂಗ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಎಸಳನ್ನ ಒಂದು 2 ಹಾಕೋಬೇಕು. ಸೊ ನೋಡಿ, ಬೆಳ್ಳುಳ್ಳಿದು 4 ಎಸಳು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ದೊಡ್ಡದಿದ್ದರೆ ಒಂದು 2 ಸಾಕಾಗುತ್ತೆ. ಇದೊಂದು ಸ್ವಲ್ಪ ಸ್ಮಾಲ್ ಸೈಜ್ ಇತ್ತಲ್ಲ, ಸೊ ಅದಕ್ಕೆ ಒಂದು 4 ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಶುಂಠಿ ಹಾಕೋಬೇಕಾಗುತ್ತೆ. ಶುಂಠಿ ಒಂದು ಸ್ವಲ್ಪ ಈ ಥರ ಒಂದು ಪೀಸ್ ತೊಗೊಂಡಿರ್ತೀರಲ್ವ, ಅದರಲ್ಲಿ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ. ಸೊ ನೋಡಿ, ಶುಂಠಿದು ಇಷ್ಟು ಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಸ್ಟು ಜಜ್ಕೋಬೇಕಾಗತ್ತೆ. ಸೊ ಕಲ್ಲಿಂದ ಇದರಲ್ಲಿ ಚೆನ್ನಾಗಿ ಅದನ್ನು ಜಜ್ಕೋತಾ ಇದ್ದೀನಿ. ಸೊ ಇದು ಅರಿಶಿನದ್ದು ಒಂದು ಪೀಸ್ ಹಾಕ್ತಾ ಇದ್ದೀನಿ ಇದಕ್ಕೆ. ಅಕಸ್ಮಾತ್ ನಿಮ್ಮ ಮನೇಲಿ ಅದು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಅರಿಶಿನೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ತೋರಿಸ್ತೀನಿ ನಾನು. ಸೊ ನೋಡಿ, ನಾರ್ಮಲ್ ಅರಿಶಿನೇ ಒಂದು ಸ್ವಲ್ಪ ತಗೊಂಡು ಹಾಕ್ಕೊಳ್ಳಿ, ಇಷ್ಟು ಬೇಕಾಗುತ್ತೆ, ಒಂದು ಅರ್ಧ ಚಮಚ ಅಂದ್ಕೊಳ್ಳಿ. ಮತ್ತು ಅದನ್ನೆಲ್ಲ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಅದನ್ನು ಜಜ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಜಜ್ಜಿದಾಗ ಈ ಥರ ಒಂದು ಟೆಕ್ಸ್ಚರ್ ಬಂದಿರುತ್ತೆ. ಸೊ ಇವಾಗ ನಾವು ಇದನ್ನು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ಒಂದು ಈರುಳ್ಳಿ ತೊಗೊಳ್ಳಿ. ಈರುಳ್ಳಿ ಏನು ಗೊತ್ತಾ, ಒಂದು ಸ್ವಲ್ಪ ಡಾರ್ಕ್ ಪಿಂಕಿಶಲ್ಲಿ ಬರುತ್ತಲ್ಲ, ಅದು ಇನ್ನೂ ಒಳ್ಳೆಯದು. ಡಾರ್ಕ್ ಪಿಂಕಲ್ಲಿ ಬಂದರೆ ಅದನ್ನೇ ಯೂಸ್ ಮಾಡಿ, ಯಾಕೆಂದರೆ ಅದರಲ್ಲಿ ಸಲ್ಫರ್ ಇರೋದ್ರಿಂದ ಈರುಳ್ಳಿನಲ್ಲಿ ಅದು ಇನ್ನೂ ಚೆನ್ನಾಗಿ ಅದು ಎಫೆಕ್ಟ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಅಗಲ ಇರೋದೇ ತೊಗೋಬೇಕು, ದೊಡ್ಡ ಸೈಜಲ್ಲೇ ತೊಗೋಬೇಕಾಗುತ್ತೆ. ಸೊ ನಾನು ಈ ಥರ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದು ಮಧ್ಯಭಾಗ ಕಟ್ ಮಾಡಬೇಕು. ಸೊ ನೋಡಿ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಏನು ಮಾಡಬೇಕು ಅನ್ನೋದು ನಾನು ಇವಾಗ ತೋರಿಸ್ತೀನಿ ಬನ್ನಿ. ಸೊ ಇದು ಏನು ಮಾಡಬೇಕು ಅಂದರೆ, ಈರುಳ್ಳಿ 2 ಅರ್ಧ ಕಟ್ ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ಆ ಥರ ಅರ್ಧ ಭಾಗ ಆಗಿದೆ. ಸೊ 2 ಈರುಳ್ಳಿನ ಹಿಂಗೆ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ನಾವೇನು ಒಂದು ಪೇಸ್ಟ್ ಮಾಡಿದ್ವೋ ಅದನ್ನು ಇದರಲ್ಲಿ ಹಾಕಬೇಕಾಗುತ್ತೆ, ಆಯಿತಾ. ಇದೇ ಒಂದು ಮೆಡಿಸನ್ ಆಗಿರುತ್ತೆ. ಸೊ ನಮ್ಮದು ಟಾಕ್ಸಿನ್ ಎಲ್ಲ ಸರಿ ಮಾಡೋದಕ್ಕೆ. ಏನು ಗೊತ್ತಾ, ನಮ್ಮ ಬಾಡಿನಲ್ಲಿ ಪಿತ್ತ ಜಾಸ್ತಿ ಆದಾಗಲೇ ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು. ಈರುಳ್ಳಿ ಇದೆಯಲ್ಲ, ಅದಕ್ಕೆ ಖಾರ ಆಗ್ತಾ ಇದೆ, ಒಂದು ಸ್ವಲ್ಪ ದೂರ ಇಟ್ಕೋತೀನಿ. ನಮ್ಮ ಬಾಡಿನಲ್ಲಿ ಏನು ಅಂದರೆ, ಪಿತ್ತ ಜಾಸ್ತಿ ಆದಾಗಲೇ ನಮಗೆ ಹೀಟ್ ಜಾಸ್ತಿ ಆದಾಗ ಅಂತಾರೆ ನೋಡಿ, ಆವಾಗಲೇ ಈ ಥರ ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಎಲ್ಲ ಥರ ಸ್ಟ್ರೆಸ್ಸದು ಜಾಸ್ತಿ ಆಗೋದು ಅದೆಲ್ಲ ಇದಾಗುತ್ತೆ. ಸೊ ಯಾವಾಗ ಈ ಒಂದು ರೆಮಿಡಿ ಮಾಡ್ತೀವೋ, ಸೊ ಇದರಲ್ಲಿ ಏನೋ ಒಂದು ಇದನ್ನು, ಒಂದು ನಿಮಿಷ ಇರಿ, ಇದನ್ನು ಫಸ್ಟ್ ತುಂಬಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ಮಾಡೋಕೆ ಒಂದು ಸ್ವಲ್ಪ ದೂರ ಇಟ್ಕೊಂಡು ಮಾಡಿ, ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದರೆ ಈರುಳ್ಳಿ ತುಂಬಾ ಅದು ಇದಿರುತ್ತಲ್ವಾ, ಅದೊಂದು ಸ್ವಲ್ಪ ದೂರ ಇಟ್ಕೊಂಡು ಮಾಡಿ. ಅದನ್ನು ಫಿಲ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಹೆಂಗೆ ಅಂತ.
ಸೊ ಅದರಲ್ಲಿ ಎಷ್ಟು ನಿಮಗೆ ನಾನು ಪೇಸ್ಟದು ಎಷ್ಟು ಹೇಳಿದ್ನೋ ಅಷ್ಟನ್ನು ಸಮ ಪ್ರಮಾಣವಾಗಿ ನೀವು ಹಾಕಬೇಕಾಗುತ್ತೆ. 2 ಈರುಳ್ಳಿನಲ್ಲೂ ಫಿಲ್ ಮಾಡಿಬಿಡಿ. ಸೊ ನೋಡಿ ಈ ಥರ ಹಿಂಗೆ ಅಂಟಿಸ್ಬಿಡಿ, ಈ ಥರ ಮಾಡಬೇಕು ನೋಡಿ. 2 ಈ ಥರ ಅಂಟಿಸ್ಬೇಕಾಗುತ್ತೆ. ಸೊ ಒಂದು ನಿಮಿಷ ಬಂದು. ಸೊ ಆಯಿತಾ, ಫಸ್ಟ್ ನೀವು ಅದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಎಲ್ಲ ಜಜ್ಜಿ ಇಟ್ಕೊಂಬಿಡಿ. ಸೊ ಅರಶಿನ ಆ ಥರ ಕೊಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಅದೇ ಬೇಕು ಅಂತ ಏನಿಲ್ಲ. ಅರಶಿನದ ಪುಡಿನೂ ಹಾಕೋಬೋದು, ನೀವು ಅಡುಗೆಗೆ ಬಳಸ್ತೀರಲ್ಲ ಆ ಅರಶಿನ ಹಾಕೊಳ್ಳಿ. ಅರಿಶಿಣದ ಪುಡಿ ಇಲ್ಲಾಂದರೆ ಆ ಥರ ಫ್ರೆಶ್ ಆಗಿ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತದು. ಇಲ್ಲಾಂದರೆ ಆಪ್ಷನಲ್ ಅದನ್ನು ತೊಗೋಬೋದು ನೀವು, ಬೇರೆ ಆಪ್ಷನ್ ಇರಲ್ಲ ಅಲ್ವಾ. ಸೊ ಆ ಹಲ್ದಿನೇ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಜಜ್ಜಿಬಿಟ್ಟು ಈರುಳ್ಳಿನ ಅರ್ಧ ಭಾಗ ಮಾಡಿ ಅದನ್ನೆಲ್ಲ ಅದರಲ್ಲಿ ತುಂಬಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಮ್ಮದು ಕಾಲು ಇರುತ್ತಲ್ಲ ಪಾದದು ಮಧ್ಯಭಾಗದಲ್ಲಿ ಆ ಈರುಳ್ಳಿನ ಹಿಂಗೆ ಇವಾಗ ಇದು ಪಾದ ಅಂದ್ಕೊಳ್ಳಿ, ಇದು ಕಾಲು ಅಂದ್ಕೊಳ್ಳಿ, ಇದು ಕಾಲ್ದು ಹಿಂಗಿದೆ, ನಾನು ತೋರಿಸ್ತೀನಿ ಬೇಕಾರೆ ಆಮೇಲೆ. ಸೊ ಕಾಲು ಹಿಂಗಿರುತ್ತೆ ಅಂದ್ಕೊಳ್ಳಿ. ಈ ಒಂದು ಮಧ್ಯ ಜಾಗದಲ್ಲಿ ಆ ಈರುಳ್ಳಿನ ಹಿಂಗೆ ಇಟ್ಬಿಟ್ಟು, ಅಂದರೆ ಆ ಪೇಸ್ಟ್ ಏನು ಮಾಡಿದ್ದೀವಿ ಅದನ್ನು ಹಿಂಗೆ ಪೇಸ್ಟ್ ಏನು ಮಾಡಿದ್ದೀವಿ ಇದರಲ್ಲಿ ಪೇಸ್ಟ್ ಇದೆ ಅಂದ್ಕೊಳ್ಳಿ, ಅದನ್ನು ಹಿಂಗೆ ಇಟ್ಬಿಟ್ಟು ಒಂದು ಬಟ್ಟೆನ ಸುತ್ತಬೇಕಾಗತ್ತೆ ಫ್ರೆಂಡ್ಸ್. ಒಂದು ಬಟ್ಟೆನ ಹಿಂಗೆ ಕಟ್ಟಿಬಿಡ್ಬೇಕು, ರಾತ್ರಿ ಫುಲ್ಲು ಅದು ಇರಬೇಕಾಗುತ್ತೆ ನಿಮ್ಮ ಕಾಲಲ್ಲಿ. ಆವಾಗಲೇ ಅದು ನಿಮ್ಮದು ಟಾಕ್ಸಿನ್ ಎಲ್ಲ ಎಳ್ಕೊಂಬಿಡುತ್ತೆ, ಎಲ್ಲ ಅದರೊಳಗೆ ಬಂದು ಕಪ್ಪಾಗ್ಬಿಟ್ಟಿರುತ್ತೆ. ನಿಮಗೆ ಬೆಳಗ್ಗೆ ಎದ್ದು ನೋಡಿದಾಗ ಅದು ಆ್ಯಕ್ಚುಲಿ ಏನು ಗೊತ್ತಾ, ಕೆಲವರು ಹೇಳ್ತಾರೆ ಸಾಕ್ಸ್ ಹಾಕ್ಕೊಂಡು ಮಲ್ಕೋಬೋದು ಅಂತ. ಸಾಕ್ಸ್ ಹಾಕ್ಕೊಂಡ್ರೆ ಅಷ್ಟೊಂದು ಅದು ಗಾಳಿ ಆಡಲ್ಲ. ಸೊ ಬೆಟರ್ ಈ ಥರ ಚೆನ್ನಾಗಿ ಬಟ್ಟೆನಲ್ಲೇ ಹಿಂಗೆ ಟೈಟಾಗಿ ಹಿಂಗೆ ಕಟ್ಟಿಬಿಟ್ರೆ, ಅದಕ್ಕೆ ನೋಡಿ ಇದು ಒಂದು ಪಂಚೆ ಇದು ತೊಗೊಂಡಿದ್ದೀನಿ ನಾವಪ್ಪ, ಅದೊಂದು ತಾಳೆದು. ಸೊ ತೋರಿಸ್ತಾ ಇರೋದು. ಇಲ್ಲ ವೈಟ್ ಬಟ್ಟೆ ನಿಮ್ಮ ಮನೇಲಿದ್ದರೆ ವೈಟ್ ಬಟ್ಟೆನೂ ಯೂಸ್ ಮಾಡಿ, ಇಲ್ಲ ಈ ಥರ ಯಾವ್ದಾರ ಇದ್ದರೆ ಚೆನ್ನಾಗಿ ವಾಶ್ ಮಾಡಿರಬೇಕು. ಸೊ ಅದನ್ನು ಹಿಂಗೆ ಹಾಕ್ಬಿಟ್ಟು ಕಟ್ಟಿಬಿಡಿ, ಚೆನ್ನಾಗಿ ಬೀಳಬಾರ್ದು ಕಾಲಿಂದ. ಸೊ ಫುಲ್ ನೈಟ್ ಒನ್ ನೈಟ್ ಫುಲ್ ಅದು ನಿಮ್ಮ ಕಾಲಲ್ಲಿ ಇರಬೇಕಾಗುತ್ತೆ. ಸೊ ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಹೀಟನ್ನ ಅದು ಅಬ್ಸರ್ವ್ ಮಾಡುತ್ತೆ, ನಿಮ್ಮ ಬಾಡಿ ಹೀಟನ್ನ ಎಳ್ಕೊಳ್ಳುತ್ತೆ ಅದು. ಸೊ ಏನೇನೋ ಒಂದು ಟಾಕ್ಸಿನ್ ನಾನು ಹೇಳಿದ್ನಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಹಿಂಗೆ ರಕ್ತ ಹರಿಯುತ್ತಲ್ಲ, ಸೊ ಹಿಂಗೆ ಕೆಳಗಿಂದ ಕಾಲಿಂದ ನರ ಇರುತ್ತೆ ನೋಡಿ ರಕ್ತದ್ದು. ಸೊ ಮೇಲಿಂದ ಕೆಳಗಿಂದ ಹಿಂಗೆ ಮೇಲೆ ಹೋಗುತ್ತೆ ಮತ್ತು ಮೇಲಿಂದ ಕೆಳಗೆ ಅದು ಫ್ಲೋ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ಯಾವಾಗ ಅದು ಕಾಲ ಹತ್ರ ಬರುತ್ತೋ ಅದರಲ್ಲಿರೋ ಟಾಕ್ಸಿನ್ ಎಲ್ಲ ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ. ಸೊ ಅದು ಎಳ್ಕೊಳ್ಳುತ್ತೆ, ಈರುಳ್ಳಿನಲ್ಲಿ ಸಲ್ಫರ್ ಇರೋದ್ರಿಂದ ಅಬ್ಸರ್ವ್ ಮಾಡುತ್ತೆ. ಸೊ ನಾನು ಏನೇನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನೋ ಅದೆಲ್ಲ ಅದರೊಳಗಡೆ ಮೆಡಿಸನ್ ಥರ ವರ್ಕ್ ಮಾಡುತ್ತೆ. ಸೊ ಈಸಿಯಾಗಿ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಇಲ್ಲದೆ, ಯಾವುದೇ ಒಂದು ವಾಟರ್ನ ಕನ್ಸ್ಯೂಮ್ ಮಾಡದೆ, ಟ್ಯಾಬ್ಲೆಟ್ಸ್ ತಗೊಳ್ಳದೆ ಆರಾಮಾಗಿ ಮಾಡ್ಬೋದಾದಂತಹ ಒಂದು ಮೆಥಡ್ ಆಗಿರುತ್ತೆ. ಸೊ ಕಾಲ ಹತ್ರ ಹೇಗೆ ಮಾಡೋದು ಅಂತ ಜಸ್ಟ್ ಒಂದು ಸ್ವಲ್ಪ ಇದರಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಒಂದು ಕಾಲ್ದು ಈ ಥರ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಇಡಬೇಕಾಗುತ್ತೆ, ಈ ಮಧ್ಯಭಾಗದಲ್ಲಿ ಹಿಂಗೆ ಇಟ್ಟುಬಿಟ್ಟು ಬಟ್ಟೆನ ಕಟ್ಟಿಬಿಡ್ಬೇಕಾಗುತ್ತೆ ಟೈಟಾಗಿ, ಆಯಿತಾ. ಸೊ ನೋಡಿ ಈ ಕಾಲ್ದು ಹೆಬ್ಬೆರಳು ಇದೆಯಲ್ಲ, ಸೊ ನೋಡಿ ಬೆರಳ್ದು ಹಿಂಗೆ ಬರುತ್ತಲ್ಲ ಮಧ್ಯಭಾಗದಲ್ಲಿ ಇಲ್ಲೊಂದು ಹಾಳ ಥರ ಬರುತ್ತೆ ನೋಡಿ, ಹಳ್ಳ ಥರ. ಸೊ ಇಲ್ಲಿ ಇಟ್ಟುಬಿಟ್ಟು ಅದನ್ನು ಮಧ್ಯದಲ್ಲಿ ಹಿಂಗೆ ಇಟ್ಟು ಕಟ್ಟಿಬಿಡ್ಬೇಕು ಬಟ್ಟೆನಲ್ಲಿ. ಸೊ ಫುಲ್ ನೈಟ್ ಇಡಬೇಕಾಗುತ್ತೆ ಆ ಥರ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಈ ಒಂದು ಜಾಗ ಇರುತ್ತಲ್ವಾ, ಈ ಕಾಲ್ದು ನಾನು ಏನು ಹೇಳ್ತಾ ಇದ್ದೀನಿ, ಸೊ ಈ ಮಧ್ಯಭಾಗದಲ್ಲಿ ಈರುಳ್ಳಿನ ಹಿಂಗೆ ಇಟ್ಟಿದ್ದೀನಿ, ಇಟ್ಟುಬಿಟ್ಟು ಹಂಗೆ ಕಟ್ಟಿಬಿಡ್ಬೇಕಾಗುತ್ತೆ. ಸೊ ಈ ಥರ ಒಂದು ಮೆಥಡಲ್ಲಿ ನೀವು ಮಾಡಬೇಕಾಗುತ್ತೆ. ಫುಲ್ ನೈಟ್ ಇರಬೇಕು, ಅದು ಹಿಂಗೆ ಇಡಬೇಡಿ, ಎಷ್ಟು ಬೇಕೋ ಅಷ್ಟು ತೊಗೊಂಡು ಗಂಟು ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿಬಿಡಿ. 2 ಕಾಲಲ್ಲೂ ಮಾಡಬೇಕು, ಒಂದೇ ಕಾಲಲ್ಲ. ಯಾಕೆಂದರೆ 2 ಈರುಳ್ಳಿ ನಾವು ಮಾಡಿರೋದು, ಒಂದು ಕಾಲಲ್ಲಿ ಒಂದು, ಇನ್ನೊಂದು ಕಾಲಲ್ಲಿ ಒಂದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈ ಮೆಥಡಲ್ಲಿ ಮಾಡಬೇಕು. ಸೊ ಈರುಳ್ಳಿ ನೋಡಿ ಈ ಮಧ್ಯಭಾಗದಲ್ಲಿ ಹಿಂಗಿರಬೇಕಾಗುತ್ತೆ. ಸೊ ಇವಾಗ ನಾನೇನು ಒಂದು ಈರುಳ್ಳಿದು ಮೆಥಡ್ ತೋರಿಸ್ದೆ, ಡಿಟಾಕ್ಸ್ ಮೆಥಡ್ ಏನು ತೋರಿಸಿದ್ನೋ, ಸೊ ಇದನ್ನು ನೀವು 10 ದಿನಕ್ಕೆ ಒಂದು ಸಲ ಮಾಡಬೇಕು. ಅಂದರೆ ತಿಂಗಳಲ್ಲಿ ಒಂದು 3 ಸಲ ಮಾತ್ರ ಮಾಡಬೇಕಾಗುತ್ತೆ ಈ ಮೆಥಡ್ನ. ಸೊ ಅವಾಗ ಟಾಕ್ಸಿನ್ ಎಲ್ಲ ಅದರೊಳಗಡೆ ಬಂದು ಸೇರಿಕೊಳ್ಳುತ್ತೆ. ತುಂಬ ಜಾಸ್ತಿ ನಿಮಗೆ ಟಾಕ್ಸಿನ್ ಆಗಿದೆ, ಕಪ್ಪಾಗ್ಬಿಟ್ಟಿರುತ್ತೆ ಈರುಳ್ಳಿ ಒಂದು ಪೋರ್ಷನ್ನು. ಸೊ ನಿಮಗೆ ಗೊತ್ತಲ್ಲ, ಈರುಳ್ಳಿ ನಾವು ಕಟ್ ಮಾಡಿದಾಗ ಕಪ್ಪಾಗಲ್ಲ, ಅದು ನೀವು ಹಂಗೆ ಹಿಡಿಬೇಕಾದ್ರೆ ಅದು ಕಪ್ಪಾಗಲ್ಲ. ಆಲೂಗೆಡ್ಡೆ ಮಾತ್ರ ಕಪ್ಪಾಗುತ್ತೆ. ಬಟ್ ಈ ಒಂದು ಇದರಲ್ಲಿ ಟಾಕ್ಸಿನ್ ಎಲ್ಲ ಎಳ್ಕೊಳ್ಳೋದ್ರಿಂದ ಅದು ಕಪ್ಪಾಗ್ಬಿಟ್ಟಿರುತ್ತೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಜಾಸ್ತಿ ಟಾಕ್ಸಿನ್ ಎಲ್ಲ ಅದರಲ್ಲಿ ಬಂದು ಸೇರಿದೆ ಅಂತ. ಸೊ ಕೆಲವರಿಗೆ ಕಮ್ಮಿ ಟಾಕ್ಸಿನ್ ಇರೋರಿಗೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರಲ್ಲಾಗಿರುತ್ತೆ. ಸೊ ಆ ಥರ, ಬಟ್ ಒಟ್ನಲ್ಲಂತೂ ಆಗಿರುತ್ತೆ ಈ ಥರ ಒಂದು ಮೆಡಿಸನ್ ಇಟ್ಟಾಗ. ಸೊ ಈ ಥರ ಒಂದು ಟ್ರೈ ಮಾಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಡಿಟಾಕ್ಸ್ ಹೇಗೆ ಮಾಡ್ಕೊಳ್ಳೋದು, ನಮ್ಮ ಬಾಡಿ ಡಿಟಾಕ್ಸ್ನ ಹೇಗೆ ಈಸಿಯಾಗಿ ಮಾಡ್ಕೋಬೋದು, ಮೆಡಿಸನ್ ಇಲ್ಲದೆ ಯಾವುದೇ ಒಂದು ವಾಟರ್ನ ಕನ್ಸ್ಯೂಮ್ ಮಾಡದೆ ಹೇಗೆ ಮಾಡ್ಕೋಬೋದು ಆಯುರ್ವೇದಿಕ್ ಮೆಥಡಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.